ಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ರಣಕಹಳಿಯನ್ನ ಊದೋದಕ್ಕೆ ಮುಂದಾಗಿದ್ದಾರೆ. ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಈಗ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಿದ್ದಾರೆ. ನಾಡಿನ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ತೆರಳುತ್ತಾ ಇದ್ದಾರೆ. ಚಾಮುಂಡಿ ತಾಯಿಯ ದರ್ಶನ ಪಡೆದ ಬಳಿಕ ಅಲ್ಲಿ ನೋಡಿ 20 ನಿಮಿಷಗಳ ಕಾಲ ಅಲ್ಲಿ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಆ ಬಳಿಕ ಅಲ್ಲಿಂದ ವಾಪಸ್ ನಾನು ನಿಂತಿರುವಂಥ ಜಾಗದಲ್ಲಿ ಏನು ಖಾಸಗಿ ಹೋಟೆಲ್ನಲ್ಲಿದೆ ಆ ಖಾಸಗಿ ಹೋಟೆಲ್ಗೆ ಆಗಮಿಸ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇದೆ. ಆ ಬಳಿಕ ಕ್ಲಸ್ಟರ್ ಮೀಟಿಂಗ್ ಕೂಡ ನಡೆಯುತ್ತೆ. ಬಹಳ ವಿಚಾರಗಳು ಇಲ್ಲಿ ಚರ್ಚೆಗಳಾಗುತ್ತೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಚರ್ಚೆಗಳಾಗುತ್ತೆ. ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಇದೆ. ಈಗಿನ ಸರ್ಕಾರದ ವೈಫಲ್ಯತೆಗಳೇನಾದರೂ ಇದೆಯಾ, ಅದರ ಬಗ್ಗೆ ಯಾವ ರೀತಿಯಾಗಿ ಧ್ವನಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರಿಗೆ ಸೂಚನೆ ಕೊಡ್ತಾರಾ ಅಮಿತ್ ಶಾ ಅವರು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಬಳಿಕ ಮೈಸೂರು ಕ್ಲಸ್ಟರ್ ಸಭೆಯನ್ನು ಮಾಡಲಿರುವಂತಹ ಅಮಿತ್ ಶಾ ಅವರು ನೋಡಿ, ಮೈಸೂರು ಕ್ಲಸ್ಟರ್ ಸಭೆಯನ್ನು ಮಾಡ್ತಾರಲ್ವಾ, ಅಲ್ಲಿ ಬರುವಂಥ ನಾಲ್ಕು ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳ ಒಂದೊಂದು 4 ಕ್ಷೇತ್ರಗಳೇನು ಬರುತ್ತೆ, ಒಂದೊಂದು ಕ್ಷೇತ್ರದ 20 ಜನ ನಾಯಕರನ್ನು ಕರೆದಿದ್ದಾರೆ. ಆ ಕ್ಷೇತ್ರದಲ್ಲಿರುವಂಥ ಶಾಸಕರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಈ ರೀತಿಯಾಗಿ ಬಿಜೆಪಿ ನಾಯಕರನ್ನು ಕರೆದು ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಬೆಳಗ್ಗಿನಿಂದಲೂ ಕೂಡ ಸುತ್ತೂರು ಮಠದಲ್ಲೇ ಇದ್ದು ಅಲ್ಲಿಂದ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇದ್ರು. ಜೊತೆಗೆ ಇವತ್ತು ಮೈಸೂರಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಮ್ಮ ವಿನೋದ್ ಬೆಳಗ್ಗಿನಿಂದಲೂ ಕೂಡ ಅಪ್ಡೇಟನ್ನು ಕೊಡ್ತಾ ಇದ್ರು. ಈಗಲೂ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸುತ್ತೂರು ಮಠದಲ್ಲಿ ಅಮಿತ್ ಶಾ ಅವರ ಭಾಷಣ ಬಹಳ ಕುತೂಹಲಕಾರಿಯಾಗಿತ್ತು, ಮಾಹಿತಿ ಕೊಡ್ಬೋದು ಅದ್ರ ಬಗ್ಗೆ? ನಾಗೇಂದ್ರ ಬಾಬು, ಈಗಾಗಲೇ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅಮಿತ್ ಶಾ ಅವರು ರಾಜ್ಯ ಪ್ರವಾಸ, ಅದರಲ್ಲೂ ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿಗೆ ಬಂದಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಹೆಚ್ಚಿಸಿರುವಂಥದ್ದು. ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ರೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಈಗಾಗಲೇ ಮೈಸೂರಲ್ಲಿ ನಡೀತಾ ಇದೆ. ಈಗಾಗಲೇ ರಾಜ್ಯ ಬಿಜೆಪಿಯ ಬಹುತೇಕ ಮುಖಂಡರು ಕೂಡ ಮೈಸೂರಿಗೆ ಆಗಮಿಸಿದ್ದಾರೆ. ಅಮಿತ್ ಶಾ ಅವರ ಸಭೆಗೆ ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲೂ ಕೂಡ ಭಾಷಣ ಮಾಡ್ತಾ ಸಾಕಷ್ಟು ಮಾಹಿತಿಗಳು ಹಂಚ್ಕೊಂಡ್ರು. ಅದೇ ದೇಶದ ಹಿತವನ್ನ ಕಾಯುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿಯವರು ಕೈಗೊಳ್ಳುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಮಿತ್ ಶಾ ಅವರು ಸಾಕಷ್ಟು ಚಾಣಕ್ಯವನ್ನ ಅಂದರೆ ರಣತಂತ್ರ ಹೇಳಿತಾ ಇದ್ರು. ಇದರ ಬಗ್ಗೆ ಖುದ್ದು ಸುತ್ತೂರು ಶ್ರೀಗಳೇ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಒಂದು ಎತ್ತಿನ ಗಾಡಿ ಹೋಗಬೇಕು ಅಂತಂದರೆ 2 ಎತ್ತುಗಳು ಸಹ ಸಾಕಷ್ಟು ಪರಿಣಾಮಕಾರಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಜೋಡೆತ್ತಿನ ರೀತಿಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಶಂಸೆಯನ್ನು ಸಹ ವ್ಯಕ್ತಪಡಿಸಿದರು. ಈಗಾಗಲೇ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಜೊತೆಗೆ ಈಗಾಗಲೇ ಸುತ್ತೂರು ಮಠದಲ್ಲಿ ಅಮಿತ್ ಶಾ ಅವರಿಗೆ ಔತಣಕೂಟವನ್ನು ಕೂಡ ಏರ್ಪಡಿಸಲಾಗಿದೆ. ಇಲ್ಲೇನೋ ಕೆಲವು ಹೊತ್ತಿನಲ್ಲಿ ಅವರು ಸುತ್ತೂರು ಮಠದಿಂದ ನೇರವಾಗಿ ಅವರು ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. ಸುಮಾರು 20 ನಿಮಿಷಗಳ ಕಾಲ ಅಲ್ಲಿ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲಿ ನಡೆಯುವಂತಹ ಸಭೆ ಇದೆಯಲ್ಲ, ಆ ಸಭೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಸುಮಾರು ಈಗಾಗಲೇ 4 ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ 5 ಜಿಲ್ಲೆಗಳ ಪ್ರಮುಖರ ಸಭೆ ನಡೆಸ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಈ 4 ಲೋಕಸಭಾ ಕ್ಷೇತ್ರಗಳು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇದೆ. ಸೊ ಹೀಗಾಗಿ ಹಳೆ ಮೈಸೂರನ್ನ ಗೆಲ್ಲಬೇಕು ಅಂತಂದರೆ ಈಗಾಗಲೇ JDS ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ 4 ಕ್ಷೇತ್ರಗಳಲ್ಲಿ JDSಗೆ ಎಷ್ಟು ಸೀಟೆಲ್ಲ ಬಿಟ್ಕೊಡ್ಬೇಕು, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಈಗಾಗಲೇ 2 ಕ್ಷೇತ್ರವನ್ನು BJP ಗೆದ್ದಿದೆ. ಅದರಲ್ಲೂ ಕೂಡ ಮೈಸೂರು ಕೊಡಗಿರ್ಬೋದು, ಚಾಮರಾಜನಗರ ಕ್ಷೇತ್ರ ಇರ್ಬೋದು. ಈ 2 ಕ್ಷೇತ್ರಗಳಲ್ಲೂ ಕೂಡ ತನ್ನತ್ರ ಉಳಿಸ್ಕೊಂಡು ಮಂಡ್ಯವನ್ನು ಬಿಟ್ಕೊಡ್ಬೇಕಾ, ಹಾಸನವನ್ನು ಬಿಟ್ಕೊಡ್ಬೇಕಾ, ಇದೆಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಈಗಾಗಲೇ ಕೋರ್ ಕಮಿಟಿಯ ಸದಸ್ಯರಿರ್ಬೋದು, PY ವಿಜೇಂದ್ರ ಅವರು ಇರ್ಬೋದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ಸಭೆಗಾಗಿ ಕಾಯ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ಜನರಿಗೆ ಮುಟ್ಟಿಸಬೇಕು, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಯಾವ ರೀತಿಯಾದಂತಹ
ರಣತಂತ್ರವನ್ನು ಎಳಿಬೇಕು. ಜೊತೆಗೆ JDS ಕಾರ್ಯಕರ್ತರ ಜೊತೆಗೆ ನಾವು ಯಾವ ರೀತಿಯಾದಂತಹ ಹೆಜ್ಜೆ ಎಲ್ಲ ಇಡಬೇಕು, ಇದೆಲ್ಲದರ ಬಗ್ಗೆ ನಾಯಕರ ಜೊತೆ ಮತ್ತೆ ಕಾರ್ಯಕರ್ತರಿಗೆ ಸಾಕಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಮೈಸೂರಲ್ಲಿ ಇಡುವಂತಹ ಕೋರ್ ಕಮಿಟಿ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸೊ ಹೀಗಾಗಿ ಇಲ್ಲೇನೋ ಕೆಲವು ಹೊತ್ತಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೇಳ್ತಾರೆ, ಅಲ್ಲೂ ಕೂಡ ಓಕೆ ವಿನೋದ್, ನೋಡಿ ಈಗ ನೋಡಿ ನೀವು ಹೇಳ್ತಾ ಇದ್ರಲ್ಲ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಆ ಬಳಿಕ ಇಲ್ಲಿಗೆ ಬಂದು ಸಭೆ ನಡೆಸ್ತಾರೆ ಅಂತೇಳಿ ಆ ಸಭೆ ನಡೆಯುವಂಥ ಜಾಗದಲ್ಲಿ ನಿಂತಿದ್ದೀನಿ ನೋಡಿ. ಕಂಪ್ಲೀಟ್ ರೋಡನ್ನು ಈಗ ಕ್ಲೋಸ್ ಮಾಡಿದ್ರೆ, ನಮ್ಮ ಕ್ಯಾಮ್ರಾಮನ್ ಮಂಜುಗೆ ಹೇಳ್ತಾ ಇದ್ದೀನಿ ಪ್ಯಾನ್ ಮಾಡಿ ತೋರಿಸೋದಕ್ಕೆ. ಕಂಪ್ಲೀಟ್ ರೋಡನ್ನು ಈಗ ಬ್ಲಾಕ್ ಮಾಡಿದ್ದಾರೆ, ಯಾರನ್ನು ಕೂಡ ಇಲ್ಲಿ ಈ ರೋಡಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ, ರಾರಾಜಿಸ್ತಾ ಇದೆ ಅಮಿತ್ ಶಾ ಅವರ ಬ್ಯಾನರ್ಗಳು. ಮತ್ತೊಂದು ಕಡೆ ನೋಡಿ ಈ ರೋಡನ್ನು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಕ್ಲೋಸ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಖಾಸಗಿ ಹೋಟೆಲ್ನ ಒಳಭಾಗದಲ್ಲಿ ಸಾಕಷ್ಟು ಜನ BJP ನಾಯಕರು ಆಗಮಿಸ್ತಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. BJP ನಾಯಕರು ನೋಡಿ 4 ಲೋಕಸಭಾ ಕ್ಷೇತ್ರಗಳ ಅಲ್ಲಿ ಇರುವಂಥ BJP ನಾಯಕರು ಅವರೆಲ್ಲರೂ ಕೂಡ ಆಗಮಿಸಿ ಅಲ್ಲಿ ನಿಂತಿರುವಂಥ ದೃಶ್ಯವನ್ನು ನಾವಿಲ್ಲಿ ಲೈವಲ್ಲಿ ಗಮನಿಸ್ತಾ ಇದ್ದೀವಿ. ಅನೇಕ BJP ನಾಯಕರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಅಮಿತ್ ಶಾ ಅವರು ಅಲ್ಲಿ ನಾಡ ದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಆ ಬಳಿಕ ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿಗೆ ಆಗಮಿಸಿ ಮೊದಲಿಗೆ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾರೆ. ಆ ಬಳಿಕ ಮೈಸೂರು ಕ್ಲಸ್ಟರ್ ಸಭೆಯನ್ನು ನಡೆಸ್ತಾರೆ. ಆ ಮೈಸೂರು ಕ್ಲಸ್ಟರ್ ಸಭೆಯಲ್ಲಿ ಸುಮಾರು 100ರಿಂದ 120 ಜನ ಭಾಗಿಯಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ನಾಯಕರು ಕೂಡ ಈಗ ಅಲ್ಲಿ ಆಗಮಿಸಿರುವಂಥ ದೃಶ್ಯವನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ನೋಡಿ BJP ನಾಯಕರು ಒಬ್ಬೊಬ್ಬರಾಗಿ ಅಲ್ಲಿ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬ ಅಂದರೆ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ನಾಯಕರು ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ, ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ಆ ಬಳಿಕ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಲೋಕಸಭಾ ಚುನಾವಣೆಗೆ ರಣತಂತ್ರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಖುದ್ದು ಅಮಿತ್ ಶಾ ಅವರು ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ನೋಡಿ ಲೋಕಸಭಾ ಚುನಾವಣೆಯ ರಣತಂತ್ರವನ್ನು ಇಲ್ಲಿಂದ ಶುರು ಮಾಡ್ತಿದ್ದಾರೆ. ನಾಡ ದೇವತೆ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ಅವರು ಈ ಒಂದು ರಣಕಹಳಿಯನ್ನು ಮೊಳಗಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ಇನ್ನು ಈಗಾಗಲೇ ಅಮಿತ್ ಶಾ ಅವರಿಗೆ BJP ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಸಾಥ್ ಕೊಟ್ಟಿದ್ದಾರೆ. ಸುತ್ತೂರು ಮಠದಲ್ಲಿ ಮಾಜಿ CM ಬಸವರಾಜ್ ಅವರಿದ್ದರು, ಜೊತೆಗೆ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಸಾಥ್ ಕೊಟ್ಟಿದ್ದು. ಅಂದರೆ ಇವತ್ತು HD ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಬೇಕಾಗಿತ್ತು, ಆದರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಿ ಇನ್ನು ಮತ್ತೊಂದು ಕಡೆ ಮೈಸೂರಿನಲ್ಲಿ ನಾವೇನು ನಮ್ಮ ಸ್ಕ್ರೀನ್ ಮೇಲೆ ನೀವು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಹೈ ಸೆಕ್ಯೂರಿಟಿಯನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಸಚಿವರು ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ 20 ನಿಮಿಷಗಳ ಕಾಲ ನೋಡಿ ಎಲ್ಲವನ್ನೂ ಕೂಡ ಬ್ಲಾಕ್ ಮಾಡಿರುವಂಥದ್ದು, ಹೈ ಸೆಕ್ಯೂರಿಟಿಯನ್ನು ಮಾಡಿಕೊಂಡಿದ್ದಾರೆ. ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಅಮಿತ್ ಶಾ ಅವರು ತೆರಳಿರುವಂಥದ್ದು. ಇವತ್ತು ಅಮಿತ್ ಶಾ ಅವರು ಮೊದಲ ಕಾರ್ಯಕ್ರಮ ಅವರ TPಯಲ್ಲಿ ಇದ್ದಿದ್ದು, ಅಂದರೆ ಟೂರ್ ಪ್ಲಾನಲ್ಲಿ ಇದ್ದಿದ್ದು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋದು, ಚಾಮುಂಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸೋದು. ಆದರೆ ತಡವಾಗಿ ಬಂದಿದ್ದರಿಂದ ನೋಡಿ ನಿನ್ನೆ ರಾತ್ರಿ 11:30-12 ಗಂಟೆ ಸುಮಾರಿಗೆ ಈ ಖಾಸಗಿ ಹೋಟೆಲ್ಗೆ ಬರಬೇಕಾಗಿತ್ತು, ಆದರೆ ಅವರು ತಡರಾತ್ರಿ 3 ಗಂಟೆ ಸುಮಾರಿಗೆ ಮೈಸೂರಿಗೆ ಆಗಮಿಸ್ತಾರೆ. ಹಾಗಾಗಿ ಬೆಳಗ್ಗೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. BB ವಿಜೇಂದ್ರ ಅವರು ಕೂಡ ಅವರ ಜೊತೆಯಲ್ಲಿ ಕೆಲ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ CT ರವಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ರು, ಅವರು ಕೂಡ ಮಾತುಕತೆ ನಡೆಸಿದ್ದಾರೆ ಇಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಇನ್ನಷ್ಟೇ ತಗೋಬೇಕು. ಆದರೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಹೈ ಸೆಕ್ಯೂರಿಟಿಯನ್ನು ಮಾಡಿಕೊಳ್ಳಲಾಗಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ, ತಾಯಿಯ ದರ್ಶನವನ್ನು ಪಡೆಯಲಿದ್ದಾರೆ. ಆ ಬಳಿಕ ವಾಪಸ್ ಇದೇ ಖಾಸಗಿ ಹೋಟೆಲ್ಗೆ ಆಗಮಿಸಿ ಇಲ್ಲಿ 2 ಸುತ್ತಿನ ಸಭೆಯನ್ನು ನಡೆಸ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. DK ಶಿವಕುಮಾರ್ ಶೀಘ್ರದಲ್ಲೇ ಜೈಲಿಗೆ ಹೋಗ್ತಾರಂತೆ. ಹೀಗಂತ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರಪ್ಪ. DK ಶಿವಕುಮಾರ್ ಜೈಲಿಗೆ ಹೋಗ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಈಶ್ವರಪ್ಪ ಕೊಟ್ಟರು.